ಚಿಕ್ಕದು ನಿಧಾನಕ್ಕೆ ಹೋಗಿದ್ರೆ ಗೊತ್ತೀನಿ. ಇಲ್ಲ ಇಲ್ಲ ಬರ್ರಿ ಹೋಗೋಣ. ಆಫ್ ರೋಡಲ್ಲಿ ನೀವು ಮುಂದೆ ಹೋಗ್ತಿರಲ್ಲ. ಹಾಯ್ ನಮಸ್ಕಾರ ಸ್ನೇಹಿತರೆ, ಇನ್ನೊಂದು ವಿಡಿಯೋಗೆ ಸ್ವಾಗತ. ಮೀಟಪ್ ಆಯಿತು, ಹೊರಡೋಣ. ಇವತ್ತು ಹೋಯ್ತಾ ಇರೋದು ಬಂದ್ಬಿಟ್ಟು ಶ್ರೀನಿವಾಸಸಾಗರ, ದಂಡಗನಹಳ್ಳಿ ಡ್ಯಾಮು, ಕೇತನಹಳ್ಳಿ ಫಾಲ್ಸು. ಕೇತನಹಳ್ಳಿ ಫಾಲ್ಸ್ ಅಂದರೆ ಅದು ಒಳಗಡೆ ಒಂಥರ ಇಡೊಂದು ಚಿಕ್ಕದಾಗ ಒಂದು ಫಾಲ್ಸ್ ಇದೆ, ಅದಕ್ಕೆ ಹೋಗಿ ಬರುವ. ಒಳ್ಳೆ ಒಂದು ಚಿಕ್ಕದಾಗ ಆಫ್ ರೋಡಿಂಗ್ ಐದಂತೆ. ನಾನು ನೋಡಿಲ್ಲ ಗುರು ಶ್ರೀನಿವಾಸಸಾಗರ. ನಾನು ಒಂದು 6th or 7th ಇದ್ದಾಗ ಹೋಗಿದ್ದೆ, ಅದಾದ್ಮೇಲೆ ಹೋಗಿಲ್ಲ. ಇವತ್ತು ಅಡಿಷ್ನಲ್ ಆಗಿ ಒಂದು ಹಿಮಾಲಯನು, ಆಮೇಲೆ ನಮ್ಮದು ಹೊಸದು 390. ನಾನು ಸ್ಟೋರಿಲಿ ಪೋಸ್ಟ್ ಮಾಡಿದ್ದೆ. ನಮ್ಮ ಶರತ್ಗೆ ಒಂದು 390 ಕೊಡಿಸಿದ್ದೀವಿ. ಆರಾಮ ಪೀಸಾಗಿ ಹೋಗಿ ಬರುವ. ಮುಂದೆಗಡೆ ಹಾಕ್ಸೋಣಲ್ಲ ಒಂದು ನಮ್ಮದು BP ಸೇಲ್ ಐತೆ, ಭಾರತ್ ಪೆಟ್ರೋಲಿಯಂ. ಇವತ್ತು ಹೋಗ್ತಾ ಇರೋದು ಬಂದ್ಬಿಟ್ಟು 4 ಗಾಡಿಗಳು. ಇನ್ನೊಂದು NS ಬರಬೇಕಿತ್ತು, ಅವ್ರು ಯಾಕೋ ಬರಲಿಲ್ಲ. NS ಬಂದಿದ್ರೆ 5 ಗಾಡಿ. ಇವತ್ತು ಆಫ್ ರೋಡ್ ಕಿಂಗ್ ಬರ್ತದಪ್ಪ. ಏನು ನಮ್ಮವೆಲ್ಲ ಮುಂದೆ ಬಿಡಲ್ಲ ಇದೆ ಮುಂದೆ ಗಾಡಿ. ಲಾಸ್ಟ್ ರೈಡಲ್ಲೇ ಇವರು ರಥ ಬರೋ ಹಿಮಾಲಯನ್ ಜಾಯ್ನ್ ಆಗಬೇಕಾಯ್ತು. ಅವರು ಸ್ವಲ್ಪ ಹೊರಗಡೆ ಹೋಗಿದ್ರು, ಅದಕ್ಕೆ ಈ ವೀಕಲ್ಲಿ ಬನ್ನಿ ಬ್ರೋ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಆಗಿದೆ ಮೇಡಮ್. ಸ್ನೇಹಿತರೆ ಪೆಟ್ರೋಲ್ ಹಾಕ್ಸ್ಕೊಂಡು ಆಯಿತು. ಹಾಕ್ಸಿದ್ರಾ ನೀವು? ಹಾಕ್ಸ್ಕೊಂಡ್ರಾ? ಅಲ್ಲೊಂದು ಹಾಕ್ಸಿದ್ದೀರಾ? ನಾನು ಇಲ್ಲೊಂದು ಹಾಕ್ಸೋಣ ಅಂತ ಆ ಥರ. ಹಾಂ, ಚಿಕ್ಕದು ನಿಧಾನಕ್ಕೆ ಹೋಗಿದ್ರೆ ಗೊತ್ತೀನಿ. ಇಲ್ಲ ಇಲ್ಲ ಬರ್ರಿ ಹೋಗೋಣ. ಆಫ್ ರೋಡಲ್ಲಿ ನೀವು ಮುಂದೆ ಹೋಗ್ತಿರಲ್ಲ. ಆಫ್ ರೋಡ್ ಬಿಟ್ಬಿಡ್ರಿ, ಹೈವೇ ಹಂಗೆ ನೀವು ಅಂಶನ ಡೌನ್ ಮಾಡಲೇಬೇಕು. ಹಾಂ, ನಾವು ನಿನ್ಸಿ ಫಸ್ಟ್ ಗೇರು ಇಲ್ಲ ಸೆಕೆಂಡ್ ಗೇರ್ ತೊಂದರೆನೇ ಹೋಗೋದು, ಇಲ್ಲ ಹೋಗಲ್ಲ. ನಾನು ಅಟ್ಲೀಸ್ಟ್ ಆರ್ಸ್ಕೊಂಡಾರು ಹೋಗ್ತೀನಿ, ನೀವು ಟ್ಯಾಪ್ ಮಾಡ್ಬಿಟ್ಟು ಹಿಂಗೆ ಅನ್ನಷ್ಟು ಕೊಂಡಾಗಿರ್ತೀರಾ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಲ್ಲ ನಾವು ಇಲ್ಲಿ ಹೈವೇದಲ್ಲಿ ಬಂದೆ ಹೋದ್ರೆ ಆಫ್ ರೋಡಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊತೀನಿ ಅಂದರೆ ನಾವು ಹ್ಞೂ ಐತೆ. ಮುಂದೆ ಹೋಗ್ಬಿಟ್ರೆ ನೀವು ಹೈವೇದಲ್ಲಿ ನಾವು ಮುಂದೆ ಹೋಗ್ತೀವಿ. ಅಯ್ಯೋ ಗುರು, ಇವತ್ತೂ ಮರೆತು ಬಂದ್ಬಿಟ್ಟಿದ್ದೀನಿ ಗುರು ಗ್ಲೌಸು. ಆ ಗ್ಲೌಸ್ಗೂ ನನಗೂ ಯಾಕೋ ರಿಲೇಷನ್ಶಿಪ್ಪೇ ಸೆಟ್ ಆಗ್ತಾ ಇಲ್ಲ. ಇಲ್ಲ ಹೆಂಗನ ಮಾಡಲಿ ಗುರು, ಕರೆಕ್ಟಾಗಿ ಮನೇಲೆಲ್ಲ ತೆಗ್ದಿಟ್ಟಿರ್ತೀನಿ. ಹತ್ತಿರ ಕೆಳಗಡೆ ಬಂದು ಗಾಡಿ ತೆಗೆದು ಎಲ್ಲ ನೋಡಿ ಎತ್ತ ತಕ್ಕ ನೆನಪು ಬರೋಲ್ಲ. ಎತ್ಕೊಂಡು ಒಂದು ಅರ್ಧ ರೋಡಿಗೆ ಬಂದಮೇಲೆ, ಒಂದು 7-8 ಕಿಲೋಮೀಟ್ರ್ ಬಂದಮೇಲೆ ನೆನಪು ಬರುತ್ತೆ ಗುರು. ಸಿಕ್ಕಾಪಟ್ಟೆ ಮರಗೋಗ್ತಾ ಇದ್ದೀನಿ, ಏನಕ್ಕೆ ಅಂತ ಗೊತ್ತಿಲ್ಲ. ಅದನ್ನು ರೆಡಿ ಮಾಡಬೇಕು. ಪಾಪ ಸ್ಪ್ಲೆಂಡ್ರನ್ನ ಬೈತಾ ಒಂದು ಪೋಲದ, ಏನು ಹಿಂಗೆ ಬತ್ತಿ ಬೋಳಿ ಮಗನೆ ಅಂತ. ರಥ ಬ್ರೋ ಬಂದ್ಬಿಟ್ಟು ಡೈಲಾಗ್ ಹೊಡಿತಾವ್ರೆ, ಬ್ರೋ ನೀವು ಜೋರಿಗೆ ಹೋಗ್ಬೇಡ್ರಿ, ನಾವು ಜೋರಿಗೆ ಬರೋಕ್ಕಾಗಲ್ಲ. ಯಾಕರು ಬಾಗುರು ನಾನು ಹೇಳಿದೆ. ಅದಕ್ಕೆ ಬ್ರೋ ನೀನು ಆಫ್ ರೋಡಲ್ಲಿ ಮುಂದೆ ಹೊಂಟೋಯ್ತೀಯಾ, ನಾವು ಹಿಂದೆನೇ ಇರಬೇಕಾಗತ್ತೆ. ಹೈವೇದಲ್ಲಿ ನಾವು ಮುಂದೆ ಹೋಗ್ತೀವಿ, ನೀವು ಹಿಂದೆ ಇರಬೇಕಾಗತ್ತೆ. ಏನಿಲ್ಲ, ಕರೆಕ್ಟಾಗಿ ಹೊಡೆದ್ರೆ ಅದು ಬಂದ್ಬಿಡುತ್ತೆ. ಏನಿಲ್ಲ, ಅದನ್ನು ಬರುತ್ತೆ ಗುರು. ಕರೆಕ್ಟಾಗಿ ಬಾರಿಸಿದ್ರೆ ಅದು ನಾರ್ಮಲ್ ಏನಿದೆ ಅಂದರೆ ಅವ್ರದ್ದು ರಾಯಲ್ ಎನ್ಫೀಲ್ಡ್ ಅಂದರೆ ಟಾರ್ಕ್ ಜಾಸ್ತಿ. ಸೆಗ್ಮೆಂಟ್ ಬಂದ್ಬಿಟ್ಟು ಆಫ್ ರೋಡ್ ಸೆಗ್ಮೆಂಟ್ ಅಂತ ಮಾಡಿರ್ತಾರೆ. ಇವಾಗ ಯಾಕೆ ಗುರು ನಮ್ಮ ಬೈ ಹೆಲ್ಮೆಟ್ ಹಾಕಿಲ್ಲ? ಯಾಕೆ ಹೆಲ್ಮೆಟ್ ಹಾಕಿಲ್ಲ? ಹಾಂ, ಅದೇ ಹೆಲ್ಮೆಟ್ ಹಾಕಿಲ್ಲ ಅಂತ.
ಅದೇ ಹೆಲ್ಮೆಟ್ ಹಾಕಿಲ್ಲ, ಸೇಫ್ಟಿ ಇಂಪಾರ್ಟೆಂಟ್ ತಾನೆ. ಈ ರೋಡ್ ಬಂದು ಹೆಸರುಘಟ್ಟ ಫಾರ್ಮ್ ಹೌಸ್ ರೋಡು. ಇಲ್ಲಿಂದ ಹೋಗುತ್ತೆ. ಇವನ್ಯಾರು ಜೀಪು ಹಿಂಗೆ ಬರ್ತಾವೆ ರೋಡಲ್ಲಿ ಅಲಾಡ್ಸ್ಕೊಂಡು. ಲೆಫ್ಟಲ್ಲಿ ಒಂದಿದೆ, ಅಲ್ಲಿ ಪ್ರೀ ವೆಡ್ಡಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಏನಕ್ಕೆಂದರೆ ಒಂದು ಬ್ಯಾಕ್ ಡ್ರಾಪ್ ರೋಡ್ಗೆ ಫೋಟೋಗ್ರಫಿ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ. ಅದಕ್ಕೋಸ್ಕರ ಎಲ್ಲ ನಾನು ಬ್ಯಾಕ್ ಡ್ರಾಪ್ ಕಾಣಿಸ್ಬಿಟ್ರೆ ಅದರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಎಲ್ಲ ಫುಲ್ಲು ಪ್ರೀ ವೆಡ್ಡಿಂಗ್ ಮಾಡ್ತಾ ಇರ್ತಾರೆ ನೋಡ್ರಿ. ಇವತ್ತಾಗಲೇ ಬೆಳಗ್ಗೆ ಪ್ರೀ ವೆಡ್ಡಿಂಗ್ ಮಾಡ್ತಾ ಅವ್ರೆ. ಸ್ನೇಹಿತರೆ, ಈ ರೈಡ್ ಬಂದ್ಬಿಟ್ಟು ಒಂದು 100 ಕಿಲೋಮೀಟರ್ಸ್ ಒಳಗಡೆ ಒಂದು ಸೈಡು, ಒಂದು 85-90 ಆಗ್ಬೋದು. ನಾನು ಮ್ಯಾಪ್ ಏನೂ ಹಾಕಿಲ್ಲ, ನಾರ್ಮಲಾಗಿ ಹೇಳ್ತಾ ಇದ್ದೀನಿ. ಆ ಕಡೆ ಎಲ್ಲ ಓಡಾಡಿದ್ದೀನಿ ಚೂರು. ಬಿಟ್ಟರೆ ಅಪ್ ಆ್ಯಂಡ್ ಡೌನು ಒಂದು 200 to 250 ಕಿಲೋಮೀಟರ್ಸ್ ಆಗ್ಬೋದು. ಒನ್ ಡೇ ಆರಾಮಾಗಿ ಮಾಡ್ಬೋದು. ಅಂದರೆ ಅಷ್ಟು 250 ಎಲ್ಲ ಆಗಲ್ಲ, 200 to 250 ಇಟ್ಕೊಳ್ಳಿ ಮ್ಯಾಕ್ಸ್ ಟು ಮ್ಯಾಕ್ಸ್ 250 ಇಟ್ಕೊಂಡ್ರೂ ಒಂದು 250 ಅಂಡರ್ 250 ಆರಾಮಾಗುತ್ತೆ. ಪೀಸಾಗಿ ಓಡಾಡ್ಕೊಂಬರ್ಬೋದು ಒನ್ ಡೇ ಕಂಪ್ಲೀಟಾಗೆ. ಮತ್ತು ಎಕ್ಸ್ಪಲ್ಸು ಹಿಮಾಲಯ ಎಲ್ಲ ಬರ್ತೀನಿ ಅಂದರೆ ಕೇತನಹಳ್ಳಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಒಂದು ಆಫ್ ರೋಡ್ ಐತೆ, ಚಿಕ್ಕ ಆಫ್ ರೋಡು. ಅಲ್ಲಿಂದನೂ ಹೋಗ್ಬೋದು. ಆಫ್ ರೋಡಿಂದ ಡೈರೆಕ್ಟಾಗಿ ಫಾಲ್ಸ್ ಹತ್ರಕ್ಕೆ ಹೋಗುತ್ತೆ. ಸ್ವಲ್ಪ ದೂರ ಅಲ್ಲಿಂದ ಸ್ವಲ್ಪ ಅದ್ರ ಗಾಡಿಗಳು ಹಾಕ್ಬಿಟ್ಟು ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ದೂರ ಪೀಸಾಗಿ ಹೋಗ್ಬೋದು. ಯಾಕೋ ಲೆಫ್ಟ್ ಸೈಡು ಕ್ರ್ಯಾಶ್ ಗಾರ್ಡು ಸ್ವಲ್ಪ ವೈಬ್ರೇಷನ್ ಬರ್ತಾ ಇದೆ. ನೆಟ್ ಲೂಸ್ ಆಗಿರಬೇಕು, ಗರ್ರ್ ಅಂತ ಐತೆ. ಅಷ್ಟೊಂದೇನು ಲೂಸ್ ಇಲ್ಲ, ಲೈಟಾಗಿ ಲೂಸ್ ಐತೆ. ಹೊಡೆಯೋದಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲು. ಮುಂದೆ ಸ್ವಲ್ಪ ಟೈರು ಚಪಾತಿ ಆಗೈತೆ. ಇಲ್ಲೇ ನಾರ್ಮಲಾಗಿ ಹೋಯ್ತಾ ಇದ್ದೀನಿ ಅಷ್ಟೇ. ಅಣ್ಣ ರೇಸ್ ಮಾಡೋಣ, ರೇಸ್ ರೇಸ್ ರೇಸ್. ಹಿಮಾಲಯ ವರ್ಸಸ್ 390. ನಮಸ್ಕಾರ. ಏನು ಇಲ್ಲಿ? ಹೌದಾ? ಇಲ್ಲ, ಸ್ವಲ್ಪ ಹಂಗೆ ಒಂದು ಸ್ವಲ್ಪ ರೈಡ್ ಗೀಡ್ ಮುಗಿಸ್ಕೊಂಡು ಹೋಗೋಣ ಅಂತ. ಹ್ಞೂ, ಹಾಕ್ತೀವಿ. ಹೌದಾ? ಚೆನ್ನಾಗಿರುತ್ತಾ ಚಾನಲ್? ಗೊತ್ತಿಲ್ವಾ? ಇವ್ರೇನು ಗುರು ಇವ್ರದ್ದು ಕೋಡ, ಇವ್ರದ್ದು ಏನು ಕತೆ ಅಂತ ಗೊತ್ತಿಲ್ಲ. ಯಾರೋ ಬಿಚ್ಬಿಟ್ಟು ಜಾಕೆಟ್ ಬಿಚ್ಬಿಟ್ಟು ಎಲ್ಲ ಹಿಂದೆ ಕಟ್ಕೊಂಡ್ಬಿಟ್ಟು ರಾತ್ರಿ. ಇವರು ಏನು ಕತೆ ಅಂತ ಗೊತ್ತಿಲ್ಲ. ನೋಡ ಸ್ನೇಹಿತರೆ, ಆಯಿತು. ಯಾವುದಿದೋ ಶ್ರೀನಿವಾಸಸಾಗರ. ನೀರೇನು ಹರಿತಾ ಇಲ್ಲ, ನಾರ್ಮಲಾಗಿ ಬ್ಯಾಕ್ ವಾಟ್ರ್ ಐತೆ. ಇಲ್ಲಿ ನೋಡ್ಕೊಂಡು ನೆಕ್ಸ್ಟ್ ಅಲ್ಲೊಂದು ಆಫ್ ರೋಡ್ ಐತೆ, ಕೇತನಹಳ್ಳಿ ಫಾಲ್ಸ್ ಅಂತ. ಅಲ್ಲೂ ನೀರಿಲ್ವಂತೆ. ಸುಮ್ಮನೆ ಹೋಗಿ ಆರಾಮಾಗಿ ಬರೋಣ, ಒಳ್ಳೆ ಆಫ್ ರೋಡಿಂಗ್ ಆಗುತ್ತೆ. ಬನ್ನಿ ಹೋಗೋಣ. ಯಾವುದೋ ದಾರಿ, ನಾನೊಬ್ಬನೇ ಹೆಂಗ? ಸ್ನೇಹಿತರೆ ನೋಡಿ, ಇನ್ನೂ ಸ್ವಲ್ಪ ಮಳೆ ಗಿಳೆಲ್ಲ ಸ್ವಲ್ಪ ಚೆನ್ನಾಗಿ ಬಂದರೆ. ಸ್ಟ್ರೈಟ್ ಇದೆ, ಮುಂದೆಗಡೆ ಇರಬೇಕು. ಇನ್ನು 13 ಕಿಲೋಮೀಟ್ರ್, 13-20 ಐತೆ. ಮಂಚನಹಳ್ಳಿಯಿಂದ ಇನ್ನು ಈ ಕಡೆ ಇನ್ನೊಂದು ಬೆಟ್ಟ ಇದೆ ಲೆಫ್ಟ್ಗೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಮುಂದೆಗಡೆ ಲೆಫ್ಟ್ಗೆ. ಇಲ್ಲಿಂದ ಸ್ಟಾರ್ಟ್ ಆದರೆ ನಂದಿ ಹಿಲ್ಸಿಂದ ಮುಂದೆಗಡೆ ಇನ್ನೊಂದು ಬೆಟ್ಟ ಐತೆ, ಅಲ್ಲಿಗೆ ಎಂಡ್ ಆಗುತ್ತೆ. ಇದೆಲ್ಲ ಗಿರಿಗಳು ಅಂತಾರೆ, ನಂದಿಗಿರಿ, ಸ್ಕಂದಗಿರಿ, ಈ ಥರ ಇನ್ನೂ ಗಿರಿಗಳಿದೆ, ಬೆಟ್ಟಗಳು ಅಂತ ಇದೆ. ಅದಕ್ಕೆಲ್ಲ ಒಂದೊಂದಕ್ಕೊಂದೊಂದು ಹೆಸರಿದೆ.
ತುಂಬ ಸೈಕ್ ಬೆಟ್ಟ ಆಗರು ಏಕ ಒಂದೇ ಹಾಂ ಹೌದಾ ನಡೀರಿ ಮತ್ತೆ ಓಕೆ ಓಕೆ ಪರವಾಗಿಲ್ಲ ಬಿಡ್ರಿ ಬಾಗುರು ಶರತ ಅವರಿಬ್ಬರು ಇಳಿಸ್ಬಿಟ್ಟಿದ್ಯಾ ಹೋಗಲ್ವಾ ಒಳ್ಳೆ ಆಫ್ ರೋಡು ಗುರು ನೋಡ್ರಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಫಾಲ್ಸು ಅಲ್ಲಿ ಗಂಟ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗೋಕ್ಕಾಗುತ್ತೋ ಹೆಂಗೋ ಗೊತ್ತಿಲ್ಲ ಹೋಗುತ್ತೆ ಆರಾಮಾಗ ಎಲ್ಲ ಹೋಗೋಣ ಅಂದರೆ ಹೋಗೋಣ ತಿರುಗ್ಸೋಕ್ಕಾಗತ್ತೆ ಕೆಳಗಡೆ ಸರ್ ಮಾಡ್ತೀರಾ ಮಾಡ್ತೀರಾ ಆಫ್ ರೋಡಿಂಗ್ ಮಾಡ್ತೀರಾ ಹಿಂಗೆ ಬಿಟ್ಬಿಡ್ತೀನಿ ಓ ಆರಾಮಾಗಿ ಆಗ್ಬೋದು ಫಸ್ಟ್ ನೀವು ಇರ್ತೀರಾ ಆಮೇಲೆ ನೆಕ್ಸ್ಟ್ ನಾವು ಬರ್ತೀವಿ ಏನು ಗಾಡಿ ಖಾಲಿ ಐತೆ ಇನ್ನೊಬ್ರು ಹಾಕೊಂಡು ತಾತ ಸುಮ್ಮನೆ ಅಂತ ಹಂಗೆ ಬಂದು 2 ಕಿಲೋಮೀಟರ್ ಜಾಸ್ತಿ ಆಗಿದ್ರೆ ಅಲ್ಲಿ ಹೋಗ್ಬಿಡೋದು ಏಕೆ ಹೋಗಲ್ಲ ನೋಡ ಕರೆಕ್ಟಾಗಿ ಆ ರೋಡ್ ಹೋಗೋದಪ್ಪಿ ಅಲ್ಲಿ ಬಂದಿರೋ ನಾವು ತಾತ ಮಾತಾಡ್ಕೊಂಡು ಬಂದ್ರಿ ಹಾಂ ಒಂದು ಕೆಲಸ ಮಾಡಿ ಹೇಳ್ಬಿಟ್ಟಿದ್ದೆ ಕೆಳಕ ನಾನು ಫ್ರಂಟ್ ವ್ಯೂ ವಿಡಿಯೋ ಮಾಡ್ಕೊತೀನಿ ನೀವು ಬ್ಯಾಕಲ್ಲಿ ಇರ್ರಿ ಅವ್ರನ್ನ ಸೈಡಲ್ಲಿ ನಿಲ್ಸೋಣ ಹಿಂಗೆ ಬಿಟ್ಬಿಡ್ತೀನಿ ಕಡೆ ಓಹ್ ಸರಿಗಿದ್ದೀರಿ ನೀವು ಹಿಮಾಲಯಲ್ಲಿ ಆಫ್ ರೋಡಿಂಗು ನೋಡಿದ್ರು ಇದರಲ್ಲ ಈಸಿಯಾಗಿ ಹೋಗ್ಬಿಡುತ್ತೆ ನಮ್ಮ ಗಾಡಿ ಆಗಿದೆ ಸ್ವಲ್ಪ ರಿಸ್ಕು ಕಣ್ಣು ಮುಚ್ಕೊಂಡು ಆರಾಮಾಗಿ ಹೋಗುತ್ತೆ ಗುರು ಹಿಂದೆ ಮುಂದೆ ನೋಡಲ್ಲ ಯಾವ ಕಲ್ಲಿಲ್ಲ ಏನಿಲ್ಲ ಏನಿಲ್ಲ ಹೆಂಗಿದ್ರು ಎಕ್ತಾ ಇರ್ತದೆ ಚಿಂದಿ ಗುರು ಆಫ್ ರೋಡಿಂಗ್ ಹೊಡ್ಯಕ್ಕೆ ಮಾತ್ರ ಎಲ್ಲೂ ಒಂದು ಕಡೆ ಹಿಡ್ಕೊಂಡಿಲ್ಲ ಅಲ್ಲೋಗಿ ಎಗರಿಸಿದಲ್ಲಿ ಹೆಂಗೆ ಹೋಯ್ತು ಗೊತ್ತಾ ಮಸ್ತು ಗುರು ಅಲ್ಲೋಗಿ ಎಗರಿಸ್ದೆ ಒಂದು ಕಡೆ ಸೈಕ ಒಂದು ಕಡೆ ನಿಂತ್ಕೊಳ್ಳೋಲ್ಲ ಗುರು ನನಗ ಅದೇ ಸ್ಪಾಟ್ಗೆ ಇನ್ನೊಂದು ಟೈಮ್ ಎಗರಿಸಿದ ಕಡೆನೇ ಸೈಕು ಗಾಡಿ ಮಾತ್ರ ಆಫ್ ರೋಡಿಂಗ್ ಅಂದರೆ ನೋಡಪ್ಪ ಮಾಡಿಸಿದ ಗಾಡಿ ಇದು ಈ ಗುಂಡಿ ಎಲ್ಲ ಏನು ಲೆಕ್ಕಕ್ಕೆ ಇಲ್ಲ ಆರಾಮಾಗಿ ಹೋಯ್ತಾ ಇರುತ್ತೆ ಈ ವಿಡಿಯೋದಲ್ಲಿ ಏನು ಹೇಳಲ್ಲ ಈ ಗಾಡಿ ಬಗ್ಗೆ ನೆಕ್ಸ್ಟ್ ಇದ್ರ ಬಗ್ಗೆ ಇದ್ರದ್ದು ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಸ್ಟೇ ಟ್ಯೂನ್ಡ್
ನೆಕ್ಸ್ಟ್ ವಿಡಿಯೋ ಬರುತ್ತೆ. ಒಂದು ಯಾವುದನ್ನ ಒಂದು ಆ್ಯಂಟಿಕ್ ಹಳೆ ಗಾಡಿ ಹುಡುಕ್ತಾ ಇದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಇದೇ ಬಿಡ್ತೀನಿ. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.